ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ? ವಿಪಕ್ಷ ನಾಯಕನ ಸ್ಥಾನಕ್ಕೆ ಕುತ್ತು ಬರುತ್ತಾ? ಈ ಪ್ರಶ್ನೆಗಳು ಹಲವು ದಿನಗಳಿಂದ ಕೇಳಿ ಬರ್ತಾನೆ ಇವೆ. ಆದರೆ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಉತ್ತರ ಸಿಗೋಕೆ ಮೊದಲೇ ನಾನೇ ವಿಪಕ್ಷ ನಾಯಕ ಅಂದಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಈ ಮೂಲಕವಾಗಿ ಆರ್ ಅಶೋಕ್ಗೆ ಟಾಂಗ್ ಕೊಡೋದರ ಜೊತೆಗೆ ಬಿವೈ ವಿಜೇಂದ್ರಗೂ ಶಾಕ್ ಕೊಟ್ಟಿದ್ದಾರೆ. ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ನಾ ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ, ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರ ಬಿಜೆಪಿ ವಿರೋಧ ಪಕ್ಷದ ನಾಯಕರು ನಾನೇ ನಾಯಕ, ನಾನೇ ವಿಪಕ್ಷ ನಾಯಕ, ನಾನೇ ನಿಜವಾದ ವಿಪಕ್ಷ ನಾಯಕ. ಇದು ಯತ್ನಾಳ್ ಹೇಳಿರೋ ಮಾತು. ಬೆಳಗಾವಿಯ ವಿಧಾನಸಭೆಯಲ್ಲಿ ಈ ರೀತಿ ಮಾತಾಡಿರೋ ಯತ್ನಾಳ್ ಅಶೋಕ್ಗೆ ಶಾಕ್ ಕೊಡೋದು ಮಾತ್ರವಲ್ಲದೆ ವಿಜಯೇಂದ್ರಗೂ ಟಾಂಗ್ ಕೊಟ್ಟಿದ್ದಾರೆ. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಯತ್ನಾಳ್ ಒಂದು ಟೈಮಲ್ಲಿ ಕಣ್ಣಿಟ್ಟಿದ್ರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಸಿಗೋದು ಡೌಟು ಅಂತ ಗೊತ್ತಾದ ಮೇಲೆ ಹೇಗಾದ್ರೂ ಆಗ್ಲಿ ವಿಜಯೇಂದ್ರ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ರೆಬಲ್ಸ್ ಪಡೆಯನ್ನ ಕಟ್ಟಿಕೊಂಡು ಓಡಾಡಿದ್ರು. ಆದ್ರೆ ಉಪಯೋಗ ಆಗ್ಲೇ ಇಲ್ಲ. ಆದ್ರೆ ಈಗ ನಾನೇ ವಿಪಕ್ಷ ನಾಯಕ ಅಂತ ಹೇಳಿಕೊಂಡಿದ್ದಾರೆ. ಈ ಮೂಲಕ ಬಿಜೆಪಿಗರಿಗೆ ಟಾಂಗ್ ಕೊಟ್ಟಿದ್ದಾರೆ. ನಾನೇ ವಿಪಕ್ಷ ನಾಯಕ, ಯತ್ನಾಳ್ ಟಾಂಗ್. ಡಿವೈಬಿ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ ಹೇಗೆ ಗೊತ್ತ? ಇದನ್ನು ಒಮ್ಮೆ ನೋಡಿ. ತುಂಬಾ ಅಪರೂಪವಾಗಿರೋ ದೃಶ್ಯಗಳಿವು. ಇಲ್ಲಿ ಯತ್ನಾಳ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಯಲ್ಲೇ ಕೂತ್ಕೊಂಡಿದ್ದಾರೆ. ಅವರ ಜೊತೆಗೆ ಇನ್ನೂ ಒಂದಷ್ಟು ಮಂದಿ ಬಿಜೆಪಿ ನಾಯಕರು ಅಲ್ಲಿದ್ದಾರೆ. ಅಂದ ಹಾಗೆ ಇದು ಮಂಗಳವಾರದ ಅಧಿವೇಶನ ಆರಂಭವಾಗುವುದಕ್ಕೂ ಮುಂಚಿನ ದೃಶ್ಯಗಳು. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಆರ್ ಅಶೋಕ್ ನಡೆಸಿದ ಮೀಟಿಂಗ್ನ ದೃಶ್ಯಗಳಿವು. ಅದೇ ಮೀಟಿಂಗ್ಗೆ ವಿಜಯೇಂದ್ರ ಕೂಡ ಬಂದಿದ್ರು. ಎಲ್ಲರೂ ಚರ್ಚೆ ನಡೆಸಿದ ನಂತರವೇ ಕಲಾಪಕ್ಕೆ ಹಾಜರಾದ್ರು. ವಿಧಾನಸಭೆಯ ಕಲಾಪಕ್ಕೆ ಹಾಜರಾಗಿದ್ದ ಯತ್ನಾಳ್ ನಾನೇ ವಿಪಕ್ಷ ನಾಯಕ ಅಂತಿದ್ದಾರೆ. ಯತ್ನಾಳ್ ಆ ರೀತಿ ಹೇಳೋದಕ್ಕೂ ಕಾರಣ ಆಗಿದೆ. ಅಂದ ಹಾಗೆ ವಿಧಾನಸಭೆಯಲ್ಲಿ ಯತ್ನಾಳ್ರವರ ಕುರ್ಚಿ ಬದಲಾಯಿಸಲಾಗಿತ್ತು. ಇದಕ್ಕೆ ಯತ್ನಾಳ್ ಗರಂ ಆಗಿದ್ರು. ನಾವೆಲ್ಲರೂ ಹಿರಿಯ ಶಾಸಕರು, ಆದರೆ ನಮ್ಮನ್ನ ಹಿಂದಕ್ಕೆ ಹಾಕಿದ್ದೀರಾ, ಇದು ಯಾವ ನ್ಯಾಯ ಅಂತ ಯತ್ನಾಳ್ ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಈ ಸದನದಲ್ಲಿ ನಿಜವಾದ ವಿರೋಧ ಪಕ್ಷದ ನಾಯಕ ಅಂದ್ರೆ ನಾನೇ ಅಂತ ಹೇಳಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಪಕ್ಕದಲ್ಲೇ ಇದ್ರೂ ಸಹ ಈ ಮಾತನ್ನು ಹೇಳಿದ್ದು ಸದನದಲ್ಲಿ ನಗು ತರಿಸಿತ್ತು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ, ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು. ನಾನೇ ವಿಪಕ್ಷ ನಾಯಕ ಅಂತ ಹೇಳೋದು ಮಾತ್ರವಲ್ಲ, ಇದೇ ವೇಳೆ ಬಿವೈ ವಿಜಯೇಂದ್ರ ವಿರುದ್ಧವೂ ಹೆಸರೇಳದೆ ಕಿಡಿಕಾರಿದ್ದಾರೆ. ಈ ಹಿಂದೆ ಆರೋಪ ಮಾಡ್ತಾ ಇರೋ ಹಾಗೆ ಈಗಲೂ ಕೂಡ ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ, ನಾನು ಸಿಎಂ ಮನೆಗೆ ಹೋಗಿಲ್ಲ, ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ, ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಅಧ್ಯಕ್ಷರ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು. ಓಕೆ, ಈಗ ರಾಯರೆಡ್ಡಿ ಅಧ್ಯಕ್ಷರೇ, ಕುರ್ಚಿ ಬದಲಾವಣೆ ಮಾಡಿದ್ದಕ್ಕೆ ಯತ್ನಾಳ್ ಆಕ್ಷೇಪ ವ್ಯಕ್ತಪಡಿಸ್ತಾಗಿದ್ದಂತೆ ಸ್ಪೀಕರ್ ಯುಟಿ ಖಾದರ್ ಸ್ಪಷ್ಟನೆ ನೀಡಿದ್ರು. ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತಿಲ್ಲ, ಅಧಿಕಾರದಲ್ಲಿದ್ದಾಗ ಸೀನಿಯರ್, ಇಲ್ಲದಿದ್ದಾಗ ಜೂನಿಯರ್. ಶಾಸಕರ ಸಂಖ್ಯಾಬಲ ನೋಡಿಕೊಂಡು ಸೀಟು ಕೊಡೋದು. ನಿಮಗೆ ಬೇಕಾದಾಗ ಇಲ್ಲಿಗೆ ಇರುತ್ತೀರಾ, ಬೇಡ ಅಂದಾಗ ಅಲ್ಲಿಗೆ ಹೋಗ್ತೀರಿ ಎಂದು ತಿವಿದ್ರು. ಯತ್ನಾಳ್ ಅವರೇ ನೋಡಿ, ಮೊನ್ನೆ ನಾವು ಸೀನಿಯರ್ ಇದ್ದೇವೆ, ನಮಗೆ ಲಾಸ್ಟಲ್ಲಿ ತಾವು ಸೀಟು ಕೊಟ್ಟಿದ್ರಂತ ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ. ನಮ್ಮನ್ನು ಸ್ಪಷ್ಟ ಬರ್ತೇನೆ,
ರಾಜ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಅಧಿಕಾರ ಇದ್ದವನೇ ಸೀನಿಯರ್, ಅಧಿಕಾರ ಇಲ್ಲದವನು ಜೂನಿಯರ್. ಈಗ ನಾನೇ ವಿಪಕ್ಷ ನಾಯಕ ಅಂತಿದ್ದಾರೆ ಯತ್ನಾಳ್. ಸದನಕ್ಕೂ ಮೊದಲು ಸಭೆ ಮಾಡೋದರ ಮೂಲಕ ಯತ್ನಾಳ್ ಅವರನ್ನು ವಿಶ್ವಾಸಕ್ಕೆ ಪಡೆಯೋದಕ್ಕೆ ಅಶೋಕ್ ಯತ್ನಿಸಿದ್ರು. ಆದರೆ ಅದೇ ಹಳೆ ಅಸಮಾಧಾನವೇ ಯತ್ನಾಳ್ ಮುಂದುವರೆಸಿದ್ದಾರೆ. ವಿಜಯೇಂದ್ರ ವಿರುದ್ಧ ತಮ್ಮ ಅಸಮಾಧಾನ ಕಡಿಮೆ ಆಗೇ ಇಲ್ಲ ಅನ್ನೋದಕ್ಕೆ ಸಾಕ್ಷ್ಯ ಕೊಟ್ಟಿದ್ದಾರೆ. ಬೇಕಾದ್ರೆ ಡೆಪ್ಯೂಟಿ ಮಿನಿಸ್ಟರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ allotment ಮಾಡಿ.